ಮೇನ್ ಮುಖ್ಯ ಇವತ್ತು ಮಂಗಳಮುಖಿ ಅವರು ಬಂದು ಇವತ್ತು ಕೊಡಬೇಕು. ಕಾರಣ ಏನಂದ್ರೆ ನಿಮ್ಗೆ ಹೇಳ್ತೀನಿ ನೋಡಿ, ಮಳೆ ಬಿದ್ದರೆ ಎಲ್ಲರ ಮೇಲೆ ಮಳೆ ಬೀಳತ್ತೆ. ನಿಮ್ಮೆಲ್ಲ ಸಪ್ರೇಟ್ ಬೀಳತ್ತಾ? ಇಲ್ಲ ಇಲ್ಲ ನಿಮ್ಮೆಲ್ಲ ಬೀಳತ್ತಾ? ಇಲ್ಲ. ಎಲ್ಲರಿಗೂ ಒಂದೇ ಮಳೆ ಎಲ್ಲರ ಮೇಲೆ ಬಿದ್ದರೆ ಅವ್ರಿಗೆ ಏನಕ್ಕೆ ಸಪ್ರೇಟ್ ಮಾಡ್ತೀರಾ, ನಮ್ಗೆ ಏನಕ್ಕೆ ಸಪ್ರೇಟ್ ಮಾಡ್ತೀರಾ? ಮಳೆನೇ ಯಾರಿಗೂ ಇದು ಮಾಡ್ತಾ ಇಲ್ಲ ಅಂದ್ರೆ ನಾವು ಯಾರು ಅವ್ರಿಗೆ ಸಪ್ರೇಟ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಒಂದು ಮಾನವತೆ ಅಂತ ವಿಷಯ ಬಂದಾಗ ಯಾರೂ ಕೂಡ ಜಾತಿ ನೋಡದೆ, ವಿವಾದಗಳನ್ನ ನೋಡದೆ, ಯಾವ ಕ್ಯಾಸ್ಟು ಏನು ಹಿಂದೂ ಮುಸ್ಲಿಮ್ಸ್ ಅಂತ ನೋಡದೆ ಮಾನವತೆಗೆ ಹೆಲ್ಪ್ ಮಾಡಕ್ಕೆ ಅಂತ ಬಂದಿರೋದು ಇವತ್ತು. मेरा भाई हमको मेरा माँ बहना को आज अम्मा ने रखा को खाना बैठी मैं आज वॉच कौन से टाइम देख लगा खाना ले रहे मेरे भाई हमको सभी अच्छी ताकत हिम्मत सबको रोज ದಿಶಾ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ಚಾಂದಾ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಭಾಗಿಯಾಗಿ ಇದರಲ್ಲಿ ಇವಾಗ ಎಲ್ಲರೂ ದರ್ಗಾಗೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ನೀವು ಹೋಗಿ ಪೂಜಾ ಕೊಟ್ಟರೆ ಪೂಜಾ ತಗೊಳ್ತಾರಲ್ವ ಸ್ವಾಮಿಯವರು, ಆದ್ರೆ ದೇವ್ರವ್ರಿಗೆ ಒಪ್ಕೊಂಡಿದ್ದಾರೆ ಅಂದ್ರೆ ನಾವು ಯಾರು ಅವ್ರಿಗೆ ಒಪ್ಕೊಳ್ಳೋಣ? ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಬರ್ದಿರುವಂತ ಸಂವಿಧಾನ ಅಡಿಯಲ್ಲಿ ನಾವು ಮಾಡ್ತಾ ಇರುವಂತ ಒಂದು ಒಳ್ಳೆ ಕೆಲಸಕ್ಕೆ ಪರ್ಮಿಷನ್ ಅನ್ನ ಹಾಕೋದಿಲ್ಲ, ಎಲ್ಲರಿಗೂ ಮನೆ ಬರಲ್ಲ. ಸರಿ, ಇವತ್ತು ಏನೋ ಬಡ ರೋಗಿಗಳಿಗೋಸ್ಕರ ಏನೋ ಒಂದು ಇದು ಮಾಡಿ ಅವರು 4 ರೋಗಿಗಳು ಊಟಕ್ಕೂ ಕಾಸಿಲ್ದೇನೆ ಸುಮಾರು ಜನ ಒದ್ದಾಡ್ತಾ ಇರ್ತಾರೆ. ಬಂದು ಪಾಪ ಅವರು ಇವತ್ತು ನಮ್ಗೊಂದು ಇದು ಮಾಡಿರೋ ಧನ್ಯವಾದಗಳು. ಅವರಿಗೆ ಕೀಳು ಮಟ್ಟದಲ್ಲಿ ನೋಡುವಂತ ಅವಕಾಶ ಆಗಿರ್ಲಿ, ನೀವು ಅವ್ರನ್ನ ಕಿಡಿಗೇಣಿಸುವಂತ ಅವಕಾಶ ಮಾಡಿಕೊಂಡ್ರೆ ನಾಳೆ ದಿವಸ ನಿಮ್ಮ ಸರ್ಕಾರವನ್ನು ಬೀಳಿಸಕ್ಕೂ ಕೂಡ ಇವರೇ ಮುಂದೆ ಆಗಿರ್ತಾರೆ ಅಂತ ಹೇಳಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಸೂಫಿ ಹೈದರ್ ಅಲಿ ಶಾ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಚೇರ್ಮನ್ ಶ್ರೀ ಸೈಯದ್ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 200ರಿಂದ 300 ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಉದ್ಘಾಟಿಸಿದ್ದಾರೆ ಮತ್ತು ಆಹಾರವನ್ನು ವಿತರಿಸಿದ್ದಾರೆ. ಪ್ರೆಸಿಡೆಂಟ್ ರಾಧಾ ಚಾಂದ್ ಅವರು ಮಂಗಲಮುಖಿ ಅವರಿಂದ ಆಹಾರವನ್ನು ಪೇಷಂಟ್ ಜೊತೆ ಬರುವವರನ್ನು ಹಂಚಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಸಿಎಂ ಶಾಬಾಜ್ ಹಾಗೂ ತಾಜ್ ಖಾನ್ ಇವರ ತಂಡ ಆಗಮಿಸಿದ್ದರು. ಎಲ್ರಿಗೂ ನಮಸ್ಕಾರ. ನಾನು CM ಶಾಬಾಜ್ ಖಾನ್, ಸೂಫಿ ಹೈದರ್ ಅಲಿ ಶಾ ಟ್ರಸ್ಟ್ ವತಿಯಿಂದ ಇಲ್ಲಿ ಅನ್ನ ಹಂಚುವಂಥ ಕಾರ್ಯಕ್ರಮವನ್ನು ನಡೆಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ಅತಿಥಿಗಳಿ ಅಂತ ಹೇಳ್ಬೋದು, ಮಂಗಳಮುಖಿಯರು ಅಂತ ಹೇಳ್ತಾರೆ ಅಲ್ವ ನಮ್ಮ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಬಂದು ಎಲ್ಲರೂ ಕೂಡ ನಮ್ಮ ಜೊತೆಗೆ ಭಾಗಿಯಾಗಿ ಇವತ್ತು ಅನ್ನವನ್ನು ಹಂಚುವಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ ನೋಡಿ, ಒಂದು ಮಾನವತೆ ಅಂತ ವಿಷಯ ಬಂದಾಗ ಯಾರೂ ಕೂಡ ಜಾತಿ ನೋಡದೆ, ವಿವಾದಗಳನ್ನು ನೋಡದೆ, ಯಾವ ಕ್ಯಾಸ್ಟು ಏನು ಹಿಂದೂ ಮುಸ್ಲಿಮ್ಸ್ ಅಂತ ನೋಡದೆ ಮಾನವತೆಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿರೋದು ಇವತ್ತು ಇವರು. ಇದು ದೊಡ್ಡ ಮಾನವತೆ, ದೊಡ್ಡ ಧರ್ಮ ನಮ್ಮದು ಅಂತ ಹೇಳ್ಬೋದು. ಇವತ್ತು ಎಲ್ಲರೂ ಕೂಡ ಒಂದು 300ಕ್ಕೂ ಹೆಚ್ಚು ಜನಗಳಿಗೆ ಇಲ್ಲಿ ಅನ್ನ ಹಚ್ಚುವಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆಮೇಲೆ ಈ ಸೂಫಿ ಹೈದರ್ ಅಲಿ ಶಾ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ಚಾಂದಾ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಭಾಗಿಯಾಗಿ ಇದರಲ್ಲಿ ಮಾಡುವಂಥ ಕೆಲಸ ಏನಂತ ಹೇಳಿದ್ರೆ, ಇಲ್ಲಿ ಈ ಹಾಸ್ಪಿಟ್ಲಲ್ಲಿ ಬಂದು ನೋಡಿದ್ರೆ 400ಕ್ಕಿಂತ 500 ಜನ ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಊಟವನ್ನು ಹಂಚೋದು. ಇಲ್ಲಿ ಬಹಳಷ್ಟು ಜನ ಪೊಲೀಸು ಬಂದು ಕೇಳಿದ್ರಂತೆ ಪರ್ಮಿಷನ್ ಇದೆಯಾ ಅಂತ. ಮಾನವತೆಗೆ ಪರ್ಮಿಷನ್ ಬೇಕಾ? ಊಟ ಹಸಿದು ಮಲಗದವನಿಗೆ ಕೇಳಕ್ಕೆ ಊಟ ಹಾಕಕ್ಕೆ ಪರ್ಮಿಷನ್ ಬೇಕಾ? ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಬರ್ದಿರುವಂಥ ಸಂವಿಧಾನ ಅಡಿಯಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಒಳ್ಳೆ ಕೆಲಸಕ್ಕೆ ಪರ್ಮಿಷನ್ ಬೇಕಾ? ಪರ್ಮಿಷನ್ ಬೇಕಾಗಿರೋದು ಅಯೋಗ್ಯರಿಗೆ, ಈ ಅಲ್ಲಿ ರೋಡಲ್ಲಿ ತಿರುಗ್ತಾ ಇರ್ತಾರಲ್ಲ ಗಾಂಜಾ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಅಂಥವ್ರಿಗೆ ಪರ್ಮಿಷನ್ ಬೇಕಾಗಿರೋದು. ಈ ರಾಜ್ಯದಲ್ಲಿ ಬರ್ದಿರುವಂಥ ಸಂವಿಧಾನದ ಅಡಿಯಲ್ಲಿ ಟ್ರಸ್ಟನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ಮಾನವತೆಗೆ ಹೆಲ್ಪ್ ಮಾಡಕ್ಕೆ ಕೊಟ್ಟಿರೋದು. ನಮಗೆ ಪರ್ಮಿಷನ್ ಅವಶ್ಯಕತೆ ಇಲ್ಲ.
ನಿಮಗೆ ಕೇಳ್ಬಿಟ್ಟು ನಾವು ಊಟ ಹಂಚ್ಬೇಕು ಅಂತ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ನಿಮ್ಮ TV ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ, ನೋಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಂದು ಮಾನವೀಯತೆಯಿಂದ. ನೀವು ಮಂಗಳಮುಖಿಯರಲ್ಲೂ ಊಟ ಹಂಚ್ತಾ ಇದ್ದೀರಾ ಅಂತ ತಾವು ಬಂದು ಟಿವಿಯಲ್ಲಿ ಹಿಡಿತಾ ಇದ್ರಿ. ನಾವು ಹೇಳೋದು ಈ ದೇಶದ ಒಂದು ನಿಲುವು ಒಂದು ಮಾಧ್ಯಮದವರು ಅಂತ ಹೇಳಿದ್ರೆ, ಮಾಧ್ಯಮದಲ್ಲಿ ಒಂದು ರಿಪೋರ್ಟರ್ ಪ್ರಶ್ನೆ ಮಾಡಿದ್ರೆ ಅದು ಉತ್ತರಿಸ್ಬೋದು ನಾವು. ಈ ಮಾಧ್ಯಮದವರು ಬಂದು ನೀವು ಹಿಡಿದ್ರೆ ನಾವೇನು ಹೇಳೋಕ್ಕಾಗಲ್ಲ ನಿಮಗೆ. ಇವತ್ತು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ 4 ಜನಕ್ಕೆ ತೋರ್ಸೋಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ. ನಾವೇನು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಕೋಬೇಕು ಅಂತ ನಮ್ಗೆ ಅವಶ್ಯಕತೆ ಇಲ್ಲ. ಇವತ್ತು ಮಂಗಳಮುಖಿಯರಿಗೆ ಸರ್ಕಾರನೇ ಅವ್ರಿಗೆ ಬರ್ತಾ ಇದ್ದಿದ್ದು 8 kg ಅಕ್ಕಿ 30 kg ಮಾಡ್ತೀವಿ ಅಂತ ಹೇಳಿ ದೊಡ್ಡದಾಗಿ ಘೋಷಣೆ ಮಾಡುವಂಥ ಮಂಗಳಮುಖಿಯರ ಯೋಜನೆ ಅಂತ ಹೇಳಿ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿಮಗೆ ಅವಮಾನ ಆಗಬೇಕು. ಯಾಕಂತ ಹೇಳಿದ್ರೆ ಅವರು 1-2 ಜನ ಇಲ್ಲ, ಹೆಚ್ಚು ಕಮ್ಮಿ ಅಂದರೆ ನಮ್ಮ ಕರ್ನಾಟಕದಲ್ಲೇ 15,000ಕ್ಕೂ ಹೆಚ್ಚು ಜನ ಇದ್ದಾರೆ. 15,000 ಅಂತ ಹೇಳಿದ್ರೆ ಅವ್ರದೇ ಒಂದು ಪಕ್ಷ ಕಟ್ಬಿಡ್ಬೋದು ಅವರು ಮನ್ಸು ಮಾಡಿದ್ರೆ. ಅವರಲ್ಲಿ ಮಂಗಳಮುಖಿಯರಲ್ಲಿ MLA ಆಗಿರೋರು ಇದ್ದಾರೆ, ಬಹಳಷ್ಟು ಕೆಲಸ ಮಾಡಿರೋರು ಇದ್ದಾರೆ. ಇವತ್ತು ಅವ್ರಿಗೆ ಕೀಳು ಮಟ್ಟದಲ್ಲಿ ನೋಡುವಂಥ ಅವಕಾಶ ಆಗಿರಲಿ, ನೀವು ಅವ್ರನ್ನ ಕಿಡಿಗೇಣಿಸುವಂಥ ಅವಕಾಶ ಮಾಡಿಕೊಂಡ್ರೆ ನಾಳೆ ದಿವಸ ನಿಮ್ಮ ಸರ್ಕಾರವನ್ನು ಬೀಳಿಸೋಕ್ಕೂ ಕೂಡ ಇವರೇ ಮುಂದೆ ಆಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಯಾರೂ ಕೂಡ ಚಿಕ್ಕವರಲ್ಲ, ಇವತ್ತು ಯಾರೂ ಕೂಡ ದೊಡ್ಡವರಲ್ಲ. ಇಲ್ಲಿರುವಂಥ ಇಷ್ಟು ಜನ ನೋಡಿ, ಹೊಟ್ಟೆಪಾಡಿಗೆ ಯಾರೋ ಒಬ್ಬ ಹೋಗಿ ಕೂಲಿ ಮಾಡ್ತಾನೆ, ಅದಕ್ಕೆ ಅವಮಾನ ಇಲ್ಲ. ಇವರು ಒಂದು ಕೆಲಸ ಮಾಡ್ತಾರೆ, ಅದಕ್ಕೆ ಅವಮಾನ ಇಲ್ಲ. ಇವ್ರು ಯಾರಿಗಾದ್ರೂ ತೊಂದರೆ ಮಾಡ್ತಾ ಇದ್ದಾರಾ, ಯಾರು ಮನೆ ಹಾಳು ಮಾಡ್ತಾ ಇದ್ದಾರಾ, ಯಾರಿಗಾರು ಹೋಗಿ ಭಿಕ್ಷೆ ಬೀಳ್ತಾ ಇದ್ದಾರಾ, ಇವರಲ್ಲಿ ನೀವು ಶಿಕ್ಷಣ ತುಂಬುವಂಥ ಕೆಲಸ ಮಾಡಬೇಕಿತ್ತು, ಇವ್ರಿಗೆ ಮನೆಗಳನ್ನು ಕೊಡುವಂಥ ಕೆಲಸ ಮಾಡಬೇಕಿತ್ತು, ಇವ್ರಿಗೆ ಆಶ್ರಯ ಆಗುವಂಥ ಕೆಲಸ ಮಾಡಬೇಕಿತ್ತು. ಇವತ್ತು ನಾವು ಮಾಡ್ತಾ ಇರುವಂಥ ಒಳ್ಳೆ ಕೆಲಸಕ್ಕೆ ಇವ್ರು ಮುಂದೆ ಬಂದು ಅನ್ನ ಹಂಚಬೇಕಾದ್ರೆ ನಮಗೆ ಪರ್ಮಿಷನ್ ಇದೆಯಾ ಅಂತ ಕೇಳ್ತಿರಲ್ಲ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬರೆದಿರೋವಂಥ ಸಂವಿಧಾನದ ಮೇಲೆ ನಾನು ಇಟ್ಟು ಪ್ರಮಾಣ ಮಾಡ್ತೀನಿ, ಅದು ಯಾವ ಪರ್ಮಿಷನ್ ಯಾರು ಬೇಕಾದ್ರೂ ಬಂದು ಕೇಳಿ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಯಾಕಂದರೆ ಬರೆದಿರೋರಲ್ಲ, ಆರ್ಟಿಕಲ್ 25 ಉಲ್ಲಂಘನೆ ಇದು, ಮಾನವೀಯತೆಗೆ ಹೆಲ್ಪ್ ಮಾಡಕ್ ಬಂದಿರೋದು. ಆರ್ಟಿಕಲ್ 44 ಉಲ್ಲಂಘನೆ ಇದು. ಆರ್ಟಿಕಲ್ ನೀವು ಬರ್ದಿರೋಂಥ ಸಂವಿಧಾನದ ಇದನ್ನ ಬಿಟ್ಟು ಅಡಿಯಲ್ಲಿ ಬಿಟ್ಟು ನಾವೇನಾದ್ರೂ ತಪ್ಪು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಪರ್ಮಿಷನ್ ಇದೆಯಾ ಅಂತ ಹೇಳಿದ್ರೆ ನಾವು ಅದಕ್ಕೆ ಕೊಡ್ಬೋದು. ನಮ್ಮವರು ಒಬ್ರು ಜೊತೆಗಿದ್ದಾರೆ ಇಲ್ಲಿ 94ರಿಂದ ನೋಡಿ ಇಲ್ಲಿ ಇದ್ದಾರೆ ಅವರು 94. ಆಗಿನ ಕಾಲದಲ್ಲಿ ಟ್ಯಾಕ್ಸಿಗಳಿತ್ತಂತೆ. ಆ ಟ್ಯಾಕ್ಸಿ ಇದ್ದಾಗ ಆ ಟ್ಯಾಕ್ಸ್ ಅಲ್ವೇನ್ರಿ, ಟ್ಯಾಕ್ಸಿಗಳಿತ್ತು. ಆವಾಗ್ಲಿಂದಾನು ಅಮಾನ್ ಅಂತ ಹೇಳಿ ಇಲ್ಲಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾರ್ಗೂ ಕೂಡ ಸ್ಪಂದಿಸೋದು. ರೀ, ನಿಮ್ಮ ಅಪ್ಪನ ಮನೆಯಿಂದ ಏನು ತಂದು ಕೊಡ್ತಾ ಇಲ್ಲ. ಇಲ್ಲಿರುವಂಥ ವಾರ್ಡ್ಗಳಲ್ಲೂ ಕೂಡ ಹೋಗಿ ನೋಡಿ, ನೀವು ವಾರ್ಡನ್ಗಳು ಹೆದರ್ಸ್ತಾರೆ. ಇಲ್ಲಾಂದ್ರೆ ಆಚೆ ಹಾಕ್ಬಿಡ್ತೀವಿ, ಒಬ್ಬರು ಪೇಷಂಟ್ಗೆ ಇಬ್ಬರು ಅಟೆಂಡರು. ನಿಮ್ಮ ಕೈಲಿ ಆಗುತ್ತಾ? ಸಿದ್ದರಾಮಯ್ಯ ಒಂದು ಪೇಷಂಟ್ ಅಂತ ಹೇಳಿದ್ರೆ 136 ಜನ ಅಟೆಂಡರ್ಗಳು ಇರ್ತಾರೆ, MLAಗಳು. ಅಂಥದ್ರಲ್ಲಿ ಒಬ್ಬ ಪೇಷಂಟ್ಗೆ ನೋಡೋ ಅಷ್ಟು ಮುಖ್ಯ ಇದಲ್ಲ. ಯಾಕಂದರೆ ಎಲ್ಲರೂ ಕೂಡ ಬದುಕೋದು 60 ವರ್ಷನೇ. ಇವರು 120 ವರ್ಷ ಬದುಕ್ತಾರೆ, ನಾನು 60 ವರ್ಷ ಬದುಕ್ತೀನಿ, ಇವ್ರು 140 ಈ ಥರ ಯಾರೂ ಬದುಕಲ್ಲ. ಬದುಕಿರೋ ಅಂಥಷ್ಟು ದಿನ ಆದರೂ ಕೂಡ ಒಂದು ಟ್ರಸ್ಟಿಂದ ಆಗಿರಲಿ, ಒಂದು ಪೊಲಿಟಿಕಲ್ ಪಾರ್ಟಿಗಳಾಗಿರಲಿ, ಯಾಕಂದರೆ ನಮ್ಮ ಪಕ್ಷದಲ್ಲಿ ಯಂಗ್ಸ್ಟಾರ್ ಪಕ್ಷದಲ್ಲಿ ಕೂಡ ಇವರು ನಮ್ಮ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದಾರೆ ಇವರು. ಯಾಕಂದ್ರೆ ಅದನ್ನೆಲ್ಲ ಬಿಟ್ಟು ನೋಡಿ, ನಾವು ಇವತ್ತು ಯಾರು ಕೂಡ ಪೊಲಿಟಿಕ್ಸ್ ಅಂತ ಬಂದಿಲ್ಲ. ಈ ವೈಟ್ ಬಟ್ಟೆ ನೋಡಕ್ ಹೋಗ್ಬೇಡಿ. ಇದು ನಾನು ಹೇಳೋದೇನಂದ್ರೆ, ಈ ವೈಟ್ ಬಟ್ಟೆ ಹಿಂದೆಗಡೆ ದೊಡ್ಡ ಇತಿಹಾಸನೇ ಇರುತ್ತೆ. ಬಟ್ ನಾವು ಮಾಡಕ್ ಬಂದಿರುವಂಥದ್ದು ಒಂದು ಒಳ್ಳೆ ಕೆಲಸ, ಇದನ್ನು ಗಮನಿಸಿ. ಈಗ ನೋಡಿ, ಇಷ್ಟು ಜನ ಮಂಗಳಮುಖಿಯರಾಗಿರ್ಬೋದು ನಮ್ಮ ಜೊತೆ ಇವತ್ತು ಸೇರಿ ಬಹಳಷ್ಟು ಜನ. ಅಲ್ಲೊಬ್ರು ಇದ್ದಾರೆ ನೋಡಿ, ಅವರು ಶೇರು ಅಂತ ಹೇಳ್ಬಿಟ್ಟೆ. ಅವ್ರಿಗೇನು ಮಾಡಕ್ ಕೆಲಸ ಇಲ್ವಾ? ಬಡವ್ರಿಗೆ ಏನಾದರೂ ಸಮಸ್ಯೆ ಆದರೆ ಅರ್ಧ ರಾತ್ರಿಗೆ ಫೋನ್ ಮಾಡಿದ್ರು ಹೋಗಿ ಅಟೆಂಡ್ ಮಾಡೋದೇನಾ ಕೆಲಸ? ಇದು ನಿಜ. ನಿಮಗೆ ಎವಿಡೆನ್ಸ್ ಬೇಕಂದ್ರೆ ನಾನು ವಿಡಿಯೋ ಸಮೇತ ಕೊಡಬಲ್ಲೆ. ಅವ್ರ ಕಾಲ್ ರೆಕಾರ್ಡಿಂಗ್ಗಳನ್ನು ಅದಕ್ಕೆ CDR ಹಾಕಿ, ಅದಕ್ಕೆ ಪರ್ಮಿಷನ್ ಕೇಳಿ. ನೀವು ಅದನ್ನು ಬಿಟ್ಬಿಟ್ಟು ಇಲ್ಲಿ ಮಾಡ್ತಾ ಇರೋಂಥ ಒಳ್ಳೆ ಕೆಲಸಕ್ಕೆ ದಯವಿಟ್ಟು ನೀವು ಯಾರೂ ಕೂಡ ತಡಿಬೇಡಿ. ಯಾಕಂತ ಹೇಳಿದ್ರೆ ಇವ್ರು ನೋಡಿ, ಇವ್ರೇನು ಬೇರೆಯವರಲ್ಲ. ಯಾಕಂದರೆ ನಮ್ಮಲ್ಲೂ ಜೀವ ಇದೆ, ಇವರಲ್ಲೂ ಜೀವ ಇದೆ. ಇವ್ರು ಕುಯ್ದ್ರು ರಕ್ತ ಬರುತ್ತೆ, ನಮಗೆ ಕುಯ್ದ್ರು ರಕ್ತ ಬರುತ್ತೆ. ನನಗೆ ಕೈಯಿಂದ ಊಟ ಮಾಡಿಸಿದ್ರು, ಒಂದು ತಾಯಿ ಥರ. ನೋಡಿ, ತಾಯಿ ಭುವನೇಶ್ವರಿಗೆ ಎಷ್ಟು ಪ್ರೀತಿಸ್ತೀವೋ, ಒಂದು ಹೆಣ್ಣು ಅಂತ ಹೇಳಿದ್ರೆ ನಾವು ಅಷ್ಟೇ ಪ್ರೀತಿಸ್ಬೇಕು. ಅಂಥದ್ರಲ್ಲಿ ಮಂಗಳಮುಖಿಯರಿಗೆ ಅವ್ರದ್ದೇ ಆದಂಥ ಸಮಸ್ಯೆಗಳು ಬೇಜಾನಿದೆ ರೀ. ನಿಮ್ಮ ಹತ್ರ ಬಂದು ಹೇಳ್ಕೋಬೇಕು, ನಿಮಗೆ ಸ್ಪಂದಿಸ್ಬೇಕು, ಬಂದು ಮಾಡಬೇಕು ಅಂತಲ್ಲ. ಅಂಥದ್ರಲ್ಲಿ ಇವ್ರಿಗೆಲ್ರಿಗೂ ಕೂಡ ನಾನು ಹೇಳೋದು, ಅಮ್ಮ, ಇವೆಲ್ಲ ಸರ್ಕಾರಗಳನ್ನ ಬೀಳಿಸ್ಬೇಕಂದ್ರೆ ನೀವು ಅಧಿಕಾರಕ್ಕೆ ಬರ್ಬೇಕಂದ್ರೆ ನೀವು ಪಾಲಿಟಿಕ್ಸ್ ಬರಬೇಕು. ಯಾಕಂದ್ರೆ ನೀವು ಪಾಲಿಟಿಕ್ಸ್ ಬರ್ತಾ
ಬರ್ತಾ ಇಲ್ಲ ಅಂತ ಅವ್ರಿಗೆ ಭಯ ಹುಟ್ಟತಾ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಸೊ ಇವತ್ತು ನೋಡಿ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಏನು ಕೆಲಸ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಕೂಡ ನಿಮ್ಮ ಕೈಲಿ 1 ರೂಪಾಯಿ ಆಗಲಿ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹೇಳ್ತಾರೆ 1 ರೂಪಾಯಿ ಕೊಟ್ಟರು ಕಯಾಮತ್ ಕೆ ದಿನ ಅಲ್ಲ 70 ರೂಪಾಯಿ ವಾಪಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, 70 ರೂಪಾಯಿ ದೇವ್ರು ವಾಪಸ್ ಕೊಡ್ತಾನಂತೆ ನಮಗೆ. ಸೊ ನಿಮ್ಮ ಕೈಲಾದಷ್ಟು 1 ರೂಪಾಯಿ ಆಗಲಿ ನೀವು ಸಹಾಯವನ್ನು ಮಾಡಿ ನೀವೆಲ್ಲರಿಗೂ ಕೂಡ ನಮಗೆ ಜೊತೆಗೆ ತೊಗೊಂಡು ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ. ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಜೊತೆ ಇವತ್ತು ನಾವು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಎಲ್ಲರೂ ಬಂದಿದ್ದೀವಿ. ಮೇನ್ ಮುಖ್ಯ ಇವತ್ತು ಬಂದಿರೋದು ಕಾರಣ ಏನಂದರೆ, ಇಲ್ಲಿ ಎಲ್ಲರಿಗೆ ಬಡವರು ಯಾರು ಇರ್ತಾರೆ, ಇದು ಪೇಷಂಟ್ ಇರ್ತಾರೆ ಹಾಸ್ಪಿಟ್ಲಲ್ಲಿ, ಅವ್ರ ಅಟೆಂಡರ್ಗಳು ಆಚೆ ಕಡೆ ಸುತ್ತಾಡಿ ಓಡಾಡಿ ಸಾಯ್ತಾ ಇರ್ತಾರೆ. ಅವ್ರಿಗೆ ಮೇನ್ ಒಂದು ಟೈಮ್ ಅನ್ನ ಊಟ ಸಿಗೋದಿಲ್ಲ, ಟೈಮ್ ಇರೋದಿಲ್ಲ ತಿನ್ನೋಕ್ಕೆ ಅವ್ರಿಗೆ. ಅವ್ರಿಗೋಸ್ಕರ ನಮ್ಮ ಪ್ರೆಸಿಡೆಂಟು ಚಂದ ಅವರು ಬಂದು ಸೂಫಿ ಹೈದರ್ ಅಲಿ ಶಾ ಟ್ರಸ್ಟ್ ಕಡೆಯಿಂದ ಇವತ್ತು ಊಟ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ 200-300 ಜನಕ್ಕೆ. ಮೇನ್ ಮುಖ್ಯ ಇವತ್ತು ಇವ್ರಿಗೆ ಮಂಗಳಮುಖಿ ಅವರು ಬಂದು ಇವತ್ತು ಕೊಡಬೇಕು. ಕಾರಣ ಏನಂದರೆ ನಿಮ್ಗೆ ಹೇಳ್ತೀನಿ ನೋಡಿ, ಮಳೆ ಬಿದ್ದರೆ ಎಲ್ಲರ ಮೇಲೆ ಮಳೆ ಬೀಳತ್ತೆ. ನಿಮ್ಮೆಲ್ಲ ಸಪ್ರೇಟ್ ಬೀಳತ್ತಾ? ಇಲ್ಲ. ನಿಮ್ಮೆಲ್ಲ ಬೀಳತ್ತಾ? ಇಲ್ಲ. ಎಲ್ಲರಿಗೂ ಒಂದೇ ಮಳೆ ಎಲ್ಲರ ಮೇಲೆ ಬಿದ್ದರೆ ಅವ್ರಿಗೆ ಏನಕ್ಕೆ ಸಪ್ರೇಟ್ ಮಾಡ್ತೀರಾ, ನಮ್ಗೆ ಏನಕ್ಕೆ ಸಪ್ರೇಟ್ ಮಾಡ್ತೀರಾ? ಮಳೆನೇ ಯಾರಿಗೂ ಇದು ಮಾಡ್ತಾ ಇಲ್ಲ ಅಂದರೆ ನಾವು ಯಾರು ಅವ್ರಿಗೆ ಸಪ್ರೇಟ್ ಮಾಡೋಕ್ಕೆ? ಹೇಳಿ, ನೀವು ಹೇಳಿ. ಮಳೆ ಅಂದರೆ ಎಲ್ಲರ ಮೇಲೆ ಬೀಳತ್ತೆ, ಅವ್ರಿಗೆ ನಾವು ಯಾರು ಸಪ್ರೇಟ್ ಮಾಡೋದು? ಇನ್ನೊಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಎಲ್ಲರೂ ದರ್ಗಾಗೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ನೀವು ಹೋಗಿ ಪೂಜೆ ಕೊಟ್ಟರೆ ಪೂಜೆ ತೊಗೊಳ್ತಾರಲ್ವ ಸ್ವಾಮಿಯವರು, ಆದರೆ ದೇವರೇ ಅವ್ರಿಗೆ ಒಪ್ಕೊಂಡಿದ್ದಾರೆ ಅಂದರೆ ನಾವು ಯಾರು ಅವ್ರಿಗೆ ಒಪ್ಕೊಳ್ಳೋರಿಲ್ಲ ಅಂತ ಹೇಳೋಕ್ಕೆ? ತಗೊಂಡ್ರೆ ಪೂಜಾರಿ ತೊಗೊಳ್ತಾನಲ್ವ, ಬಂದು ಅವ್ರ ಹತ್ರ ಪೂಜೆ ಇದು ಮಾಡಿ ಪೂಜೆ ಮಾಡಿಬಿಟ್ಟು ಅವ್ರಿಗೇನಿದೆ ಅವ್ರಿಗೆ ಕೊಡ್ತಾರಲ್ವ. ಅವಾಗ ದೇವ್ರೆ ಅವ್ರಿಗೆ ಸಪ್ರೇಟ್ ಮಾಡ್ತಾ ಇಲ್ಲ, ದೇವ್ರೆ ದೂರ ಮಾಡ್ತಾ ಇಲ್ಲ ಅಂದರೆ ನಾವು ಜನ ಯಾರು ಅವ್ರಿಗೆ ದೂರ ಮಾಡೋರು? ಏನಮ್ಮ, ನೀವು ದರ್ಗಾಗ್ ಹೋಗ್ತೀರಾ, ಯಾರಾದ್ರೂ ಕಳ್ಸಾರ ಆಚೆ ಕಡೆ? ನಿಮ್ಗೆ ದೇವಸ್ಥಾನಕ್ಕೆ ಹೋದ್ರೆ ಯಾರಾದ್ರೂ ಆಚೆ ಕಳ್ಸಾರ ನಿಮ್ಗೆ? ಆದ್ರೆ ನಾವು ಮನುಷ್ಯರು ಯಾರು ಇವ್ರಿಗೆ ದೂರ ಮಾಡಕ್ಕೆ, ಇವ್ರಿಗೆ ಒಂದು ಕೀಳ ಇಂದ ನೋಡಕ್ಕೆ ಯಾರು ನಾವು ಅವರು ಮಾನ್ಯವತಿ ಏನಿದೆ ಎಲ್ಲರಿಗೂ ಒಗ್ಗಟ್ಟಾಗಿ ಮಾಡೋಣ. ನಮ್ಮ ಚಂದ ಅವರು ಒಳ್ಳೆ ಟ್ರಸ್ಟ್ ಕಟ್ಟಿದ್ದಾರೆ, ಅವ್ರಿಗೆಲ್ಲರೂ ಸೇರಿ ನಾವು ಏನಾಗುತ್ತೆ ನಮ್ಮ ಕೈಯಿಂದ ನಾವು ಸಹಾಯ ಮಾಡೋಣ. ಇವ್ರ ಕಡೆಯಿಂದ ಏನಾಗುತ್ತೆ ಇವರು ಸಹಾಯ ಮಾಡ್ತಾರೆ. ನಮ್ಮ ಟ್ರಸ್ಟಿಗೆ ನಾವು ಮುಂದ್ಗಡೆ ಹೋಗ್ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ತೋರ್ಸೋಣ, ಇವ್ರಿಗೆ ಒಂದು ಒಳ್ಳೆ ಅಧಿಕಾರ ಕೊಡ್ಸೋಣ ಅಂತ ನಾವು ಎಲ್ಲರೂ ಇವತ್ತು ಬಂದಿದ್ದೀವಿ. ಎಲ್ಲರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಒಂದು ಒಗ್ಗಟ್ಟಾಗಿ, ಯಾರು ನೋಡಿ ಅವರೊಬ್ಬರು ಇವರೊಬ್ಬರು ಅಂತ ನೋಡಬೇಡಿ ದಯವಿಟ್ಟು. ಎಲ್ಲರಿಗೂ ಒಂದೇ ಕಣ್ಣು, ಎಲ್ಲರಿಗೆ ಒಟ್ಟಿಗಾಗಿ ನೋಡ್ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. मैं तुमको से आया हूँ, मैं बच्ची को डिलीवरी को ले गई. इधर मुझे खाने पानी की सब बहुत तकलीफ होती है. इधर एक टाइम का खाना खाए तो भी मुझे 200 रुपये होना पड़ता. आज मैं ये भाई के वजह से 3 रोज से मैं खाना खा रही हूँ. अल्लाह को, अल्लाह मुझे रिजल्ट किधर से दे रहा है? अल्लाह मेरा भाई को, मेरा माँ बहन को, आज ये अम्मा ने लड़का को खाना बैठे. मैं आज वॉच कौन से टाइम देख लो खाना ले गई. मेरे भाई को सभी अच्छी ताकत हिम्मत देते, सबको रोजी भी अल्लाह नवाजे दे. अल्लाह साथ साथ मुझे भी